ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಜೊತೆಯಲ್ಲಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಾರಿಯ ದಸರಾ ಉತ್ಸವನ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಪ್ರಸಿದ್ಧ ಕವಿಯತ್ರಿ ಮತ್ತು ಪುಸ್ತಕಗಳನ್ನು ಬರೆದು ಪ್ರಶಸ್ತಿಯನ್ನು ಪಡೆದು ನಮ್ಮ ಕರ್ನಾಟಕಕ್ಕೆ ಗೌರವವನ್ನು ತಂದು ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಗೌರವ ಇದೆ. ಆದರೆ ಅದರಲ್ಲಿ ಹೇಳಿದ್ದಾರೆ, ಬಾನು ಮುಷ್ತಾಕ್ರವರು ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಒಬ್ಬ ಮಗಳು ಮತ್ತು ಎಡಪಂಥೀಯರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಎಡಪಂಥೀಯರ ಕೈವಾಡ ಐತೆ. ಸಹಜವಾಗಿ ಎಡಪಂಥೀಯರು ಅಂತಂದರೆ ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು, ಹಿಂದೂ ದೇವರುಗಳನ್ನು ನಂಬೋದಿಲ್ಲ ಅವರು. ಅದರಲ್ಲೂ ಕೂಡ ಇಸ್ಲಾಮಲ್ಲೂ ಕೂಡ ಮೂರ್ತಿ ಪೂಜೆಯನ್ನು ನಂಬೋದಿಲ್ಲ ಅವರು. ಹಿಂದೂ ದೇವತೆಗಳನ್ನು ನಂಬೋದಿಲ್ಲ. ನಾವು ಶ್ರೀಮತಿ ಬಾನು ಮುಸ್ತಾಕ್ರವರು ನೀವು ದಸರಾವನ್ನು ಉದ್ಘಾಟನೆ ಮಾಡಬೇಕು ಅಂದರೆ ನಾವು ಹೇಳಿಕೆಯನ್ನು ಕೊಡಬೇಕು. ನಾನು ಚಾಮುಂಡಿ ನಾಡ ದೇವತೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಚಾಮುಂಡಿಯ ಮೇಲೆ ನನಗೆ ನಂಬಿಕೆ ಇದೆ, ಹಿಂದೂ ಧರ್ಮದ ಮೇಲೆ ನನಗೆ ನಂಬಿಕೆ ಇದೆ. ನಾನು ಈ ಆಚಾರ ವಿಚಾರ ಏನಿದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತೇಳಿ ಅವ್ರು ಹೇಳಿಕೆಯನ್ನು ಕೊಟ್ಟರೆ ನಾವು ಅದನ್ನು ಪರಿಶೀಲನೆ ಮಾಡ್ಬೋದು. ಇಲ್ಲ ಅಂತಂದರೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನು ಶ್ರೀಮತಿ ಬಾನು ಮುಸ್ತಾಕ್ರವರೇ ತಿರಸ್ಕಾರವನ್ನು ಮಾಡಿದ್ರೆ ನಮ್ಮ ಹಿಂದೂಗಳಿಗೆ ಏನು ಇವತ್ತು ಎಷ್ಟೊಂದು ಸಾವಿರಾರು ಜನ ಅರ್ಹರು ಇದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರೋ ಒಬ್ಬ ರೋಡಲ್ಲಿ ಹೋಗ್ತಕ್ಕಂಥ ಒಬ್ಬ ಉತ್ತಮನ ಕೈಯಲ್ಲಿ ಮಾಡಿದ್ರು ಕೂಡ ನಾವು ಸಂತೋಷವನ್ನು ಪಡ್ತೀವಿ. ಇದು 2ನೇ ಬಾರಿ. ನಿಸಾರ್ ಅಹ್ಮದ್ ಅವರು ಮೊದಲು ಮಾಡಿದರು, ಆದರೂ ಕೂಡ ಅವರ ಮೇಲೆ ನಮಗೊಂದು ಸ್ವಲ್ಪ ಗೌರವ ಇತ್ತು. ಕನ್ನಡದ ಕವಿ, ಅನೇಕ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಗೀತೆಗಳನ್ನ ಆಡಿದ್ದಾರೆ ಅಂಥೇಳಿ ನಾವು ಭಾಳ ವಿರೋಧ ಮಾಡೋಕ್ಕೆ ಹೋಗಿರಲಿಲ್ಲ. ಆದರೆ ಇವತ್ತು ಎಡಪಂಥೀಯ ಮಹಿಳೆ ಅಂಥೇಳಿ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥದ್ದು ನಾವು ಪತ್ರಿಕೆಯಲ್ಲಿ ನೋಡಿದ್ದಾದಮೇಲೆ ನಾವು ಖಂಡಿತವೂ ಕೂಡ ಇದನ್ನು ನಾವು ವಿರೋಧ ಮಾಡೇ ಮಾಡ್ತೀವಿ. ಶ್ರೀಮತಿ ಬಾನು ಮುಸ್ತಾಕ್ರವರು ಕೂಡ ಅತ್ಯಂತ ಗೌರವದಿಂದ ಅವರನ್ನು ಮನವಿಯನ್ನು ಮಾಡ್ತೀನಿ, ದಯವಿಟ್ಟು ಇದನ್ನು ತಾವು ತಿರಸ್ಕಾರ ಮಾಡಬೇಕು. ಆ ಸರ್ಕಾರದ ಮನವಿಯನ್ನು ಅತ್ಯಂತ ಗೌರವದಿಂದ ತಾವು ಬದಿಗೊತ್ತಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.